ಪಾಠ 12 ಎರಡು ಹೊಸ ನಿಯಮಗಳು ಪ್ರೀತಿ ಮತ್ತು ನ್ಯಾಯ. ಲವ್ ಅಂಡ್ ಜಸ್ಟಿಸ್, ಟೂ ಗ್ರೇಟ್ ಕಮಾಂಡ್ಮೆಂಟ್ಸ್. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ, ಈ 12ನೇ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಎರಡು ಹೊಸ ಆಜ್ಞೆಗಳು, ಪ್ರೀತಿ ಮತ್ತು ನ್ಯಾಯ. ಇರೋದೇ 10 ಆಜ್ಞೆಗಳು, ಇದ್ಯಾವುದು ಅಂತ ನೀವು ಕೇಳ್ಬೋದು. ಬನ್ನಿ, ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡಿ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ತುಂಬ ಸಂತೋಷ. ಸ್ಮರಣ ವಾಕ್ಯವನ್ನು ನಾವು ಮೊದಲನೇದಾಗಿ ಓದೋಣ. ಮೊದಲನೇ ಯೋಹಾನ 4ನೇ ಅಧ್ಯಾಯ 20ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ಮತ್ತು ನಾವು ಎಲ್ಲರಿಗೂ ಅನ್ವಯಿಸುವಂಥ ಒಂದು ಸಾಲು. ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ದ್ವೇಷ ಮಾಡೇ ಮಾಡ್ತೀವಿ ನಾವು. ಯು ಕ್ಯಾನ್ ನೆವರ್ ಸೇ ಐ ಡೋಂಟ್ ಹೇಟ್ ಎನಿಬಡಿ. ಐ ಆಮ್ ಶ್ಯೂರ್ ದೇರ್ ಇಸ್ 1 or 2 ಇನ್ ಎವ್ರಿಬಡೀಸ್ ಲೈಫ್ ಹೂಮ್ ವಿ ಹೇಟ್. ಆ್ಯಂಡ್ ಹಿಯರ್ ದೇವರು ಈ ವಾಕ್ಯದ ಮೂಲಕ ಹೇಳ್ತಕ್ಕಂಥದ್ದು, ನಿನ್ನ ಸಹೋದರನನ್ನು ದ್ವೇಷ ಮಾಡಿದ್ರೆ ನೀನು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯನೇ ಇಲ್ಲ. ಟೇಕ್ ಇಟ್ ಅವೇ ಪಾಸ್ಟರ್ ಪ್ರಸನ್ನ, ಹೇಳಿ. ನಮಗೆ ಒಂದು ನಂಬಿಕೆ ಇದೆ, ಒಂದು ಭರವಸೆ ಇದೆ. ಅದೇನಪ್ಪ ಅಂದರೆ ಅಂತ್ಯದಲ್ಲಿ ಎಲ್ಲವೂ ಸರಿಯಾಗ್ತದೆ, ದೇವರು ಎಲ್ಲವನ್ನೂ ಸರಿಪಡಿಸ್ತಾನೆ ಎಂಬುದಾಗಿ. ಆದರೆ ಒಬ್ಬ ಕ್ರೈಸ್ತನಿಗೆ ಬಹಳ ಮುಖ್ಯವಾದದ್ದು ಈಗ ಇಲ್ಲಿ ನಾವೇನು ಮಾಡ್ತಾ ಇದ್ದೇವೆ. ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಪರಲೋಕವನ್ನು ನೀವು ನೋಡಬೇಕಾದ್ರೆ ಈ ಲೋಕವನ್ನು ಒಂದು ಚಿಕ್ಕ ಪರಲೋಕ ಮಾಡಿಕೊಳ್ಬೇಕು ಕುಟುಂಬದಲ್ಲಿ. ಹಾಗೆಯೇ ಪ್ರತಿಯೊಬ್ಬ ಕ್ರೈಸ್ತರು ಅಥವಾ ಮಾನವರು ಪರಲೋಕ ಹೇಗಿದೆ, ಪರಲೋಕದಲ್ಲಿ ದೇವರು ಹೇಗಿದ್ದಾರೆ, ಅವರ ಪ್ರೀತಿಯನ್ನು ಹೇಗೆ ಅನುಭವಿಸೋದು ಎಂಬುದಾಗಿ ತಿಳ್ಕೊಳ್ಬೇಕಾದ್ರೆ ನೀವು ಇಲ್ಲಿ ಅದನ್ನು ಅನುಭವಿಸಬೇಕು. ಬಹಳ ಮುಖ್ಯವಾಗಿ ಈ ಲೋಕದಲ್ಲಿ ಅನ್ಯಾಯ, ದುಷ್ಟತನ, ಪಾಪ ಇವೆಲ್ಲವೂ ಇದೆ. ಇದೆಲ್ಲರ ಮಧ್ಯದ ಜೊತೆಯಲ್ಲಿ ಪ್ರೀತಿ ಮತ್ತು ನ್ಯಾಯ ಜೊತೆಯಾಗಿ ಹೋಗೋದನ್ನು ನಾವು ಕಾಣ್ತೇವೆ. ಇವತ್ತು ನಾವು ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯವನ್ನು ಕಲ್ತ್ಕೊಳ್ತೇವೆ. ಅದು ಯಾವುದೆಂದರೆ, ಪ್ರೀತಿ ಮತ್ತು ನ್ಯಾಯ ಎಂಬತಕ್ಕಂಥದ್ದು ಸತ್ಯವೇದದಲ್ಲೇ ಬಹಳ ಉತ್ತಮವಾದಂಥ, ದೊಡ್ಡದಾದಂಥ, ಶ್ರೇಷ್ಠವಾದಂಥ ಆಜ್ಞೆಗಳು. 2 ಆಜ್ಞೆಗಳು ಯಾವುವು ಎಂಬುದನ್ನು ನಾವು ಮುಂದೆ ಕಲ್ತ್ಕೊಳ್ಳೋಕೆ ಹೋಗ್ತೇವೆ. ಅದಕ್ಕೆ ಮುಂಚಿತ ಒಂದು ತಿಳ್ಕೊಳ್ಳಿ, ಈ ಪ್ರೀತಿ ಮತ್ತು ನ್ಯಾಯವನ್ನು ಯಾರು ಸಹ ಬೇರ್ಪಡಿಸಲು ಸಾಧ್ಯವಿಲ್ಲ. ದೇವರು ಎಷ್ಟು ಪ್ರೀತಿಮಯನಾಗಿದ್ದಾನೆ ಅಷ್ಟೇ ನ್ಯಾಯವುಳ್ಳವನಾಗಿದ್ದಾನೆ. ಆತನಲ್ಲಿ ಕೇವಲ ಪ್ರೀತಿ ಮಾತ್ರ ಅಲ್ಲ, ನಿಜವಾಗ್ಲೂ ಆತನು ಮಾಡುವುದೆಲ್ಲವೂ ನ್ಯಾಯಸಮ್ಮತವಾಗಿದೆ ಎಂಬುದನ್ನು ನಾವು ಕಲ್ತ್ಕೊಳ್ಬೇಕು. ಹಾಗೆ ನಾವು ದೇವರನ್ನು ಪ್ರೀತಿ ಮಾಡ್ತೇವೆ. ದೇವರು ಹೇಳ್ತಾರೆ, ನನ್ನನ್ನು ಪ್ರೀತಿ ಮಾಡಿದ್ರೆ ನಿಮ್ಮ ಸಹೋದರನನ್ನು ಪ್ರೀತಿ ಮಾಡಿ. 10 ಆಜ್ಞೆಗಳನ್ನು 2 ಭಾಗವಾಗಿ ಮಾಡಿ ಸ್ವಾಮಿ ಕೊಟ್ಟಿದ್ದಾನೆ. ಒಂದು, ಮೊದಲನೇ 4ನೇ ಆಜ್ಞೆಯಲ್ಲಿ ನಾವು ದೇವರನ್ನ ಪ್ರೀತಿ ಮಾಡಬೇಕು. ಉಳಿದ 6 ಆಜ್ಞೆಗಳಲ್ಲಿ ನಾವು ನಮ್ಮ ನೆರೆಯವರನ್ನು ಪ್ರೀತಿ ಮಾಡಬೇಕು. ಇವೆಲ್ಲವನ್ನು ಅರ್ಥೈಸಿಕೊಳ್ಳುವುದಕ್ಕೆ ತಾನೇ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು. ನಾವು ದೇವರ ಪ್ರೀತಿಯನ್ನು ಅರಿಯುವ ಜೊತೆಯಲ್ಲಿ ಇತರರನ್ನು ಹೇಗೆ ಪ್ರೀತಿ ಮಾಡ್ಬೋದು ಎಂಬುದನ್ನು ನಾವು ಕಲಿತುಕೊಳ್ಬೇಕು. ಅನಾಥರನ್ನು, ದಿಕ್ಕಿಲ್ಲದವರನ್ನು, ಮೋಸ ಹೋದವರನ್ನು, ತುಳಿತಕ್ಕೆ ಈಡಾದವರನ್ನು, ಇವರೆಲ್ಲರನ್ನ ನಾವು ಹೇಗೆ ನೋಡ್ತೇವೆ. ಇವರನ್ನು ನೋಡುವಾಗ ನಾವು ಸುಮ್ಮನೆ ಕುರುಡರಾಗಿ ಹೋಗಬಾರ್ದು. ಅವನು ಸಾಯ್ತಾ ಇದ್ದಾನೆ ಬಿಡು. ಏನೋ ಒಂದು ಸಮಾರ್ಯದ ಕಥೆಯಲ್ಲಿ ಅವನು ನರಳ್ತಾ ಇದ್ದಾನೆ, ಯಾಜಕ ಮತ್ತು ಲೇವಿ ಎಲ್ಲರೂ ಬಿಟ್ಟು ಹೋದರು. ಆದರೆ ಒಬ್ಬ ಸಮಾರ್ಯದವನು, ಸ್ವಾಮಿ ಹೇಳ್ತಾನೆ, ಇವನೇ ನಿಜವಾದ ಪ್ರೀತಿಯನ್ನು ಅರ್ಥಿಕೊಂಡವನು, ಇವನೇ ತನ್ನ ಸಹೋದರನ ಪ್ರೀತಿ ಮಾಡೋವನು ಎಂಬುದಾಗಿ. ಸೊ ಪ್ರೀತಿ ಮತ್ತು ನ್ಯಾಯ ಯಾವುದಂದರೆ, ಅನೇಕ ಸಾರಿ ನಾವು ಒನ್ ಸೈಡೆಡ್, ದೇವ್ರು ನನ್ನ ಪ್ರೀತಿ ಮಾಡ್ತಾನೆ, ನಾ ದೇವರಿಗೆ ಪ್ರೀತಿ ಮಾಡ್ತೇನೆ, ದೇವ್ರು ನನ್ನ ಪ್ರೀತಿ ಮಾಡ್ತಾರೆ, ನಾ ದೇವ್ರನ್ನ ಪ್ರೀತಿ ಮಾಡ್ತೇನೆ, ದೇವ್ರಿಗೋಸ್ಕರ ಏನೆಲ್ಲ ಮಾಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಅದೇ ದೇವ್ರು ಹೇಳ್ತಾನೆ, ನಿನ್ನ ನೆರೆಯವನಿಗೆ ಏನು ಮಾಡಿದೀಯಾ, ಹೊಸದಾಗಿ ಊಟ ಕೊಟ್ಟಿದೀಯಾ,
ಅವನು ಬಟ್ಟೆ ಕೊಟ್ಟಿದೆಯಾ, ಅವನ ಕಣ್ಣೀರು ಒರೆಸಿದೆಯಾ? ಇವೆಲ್ಲವನ್ನು ಮಾಡಿದವನೇ ನನ್ನನ್ನು ಪ್ರೀತಿ ಮಾಡುವವನು ಎಂಬುದಾಗಿ ಸ್ವರ್ಣವಾಕ್ಯದಲ್ಲಿ ನಾವು ಓದಿದ್ದೇವೆ. ಓಕೆ, ಭಾನುವಾರದ ಪಾಠಕ್ಕೆ ನಾವು ಹೋಗೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರೇ, ಈ ಎರಡು ಆಜ್ಞೆಗಳು ಯಾವುದು? ದೇವರು ದಶಾಜ್ಞೆಗಳು ಕೊಟ್ಟ ಹಳೆ ಒಡಂಬಡಿಕೆ ಅಂತ ಎಲ್ಲ ಹೇಳ್ತಾರೆ. ಆಜ್ಞೆಗಳು ಯಾವತ್ತೂ ರದ್ದಾಗಿಲ್ಲ, ಅದು ಶಾಶ್ವತಗಿದೆ. ಆದರೆ ದೇವರು ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಎರಡು ದೃಶ್ಯದಲ್ಲಿ ನೋಡ್ತೇವೆ. ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಬ್ಬ ಧರ್ಮೋಪದೇಶಕ ಬಂದು ಸ್ವಾಮಿಯನ್ನು ಕೇಳ್ತಾನೆ. ಆಗ ಸ್ವಾಮಿ ಏನು ಉತ್ತರ ಕೊಡ್ತಾನೆ ನೋಡೋಣ. ನಂತರ ಮತ್ತೊಬ್ಬ ಯವನಸ್ಥ ಬರ್ತಾನೆ, ಆತನ ಕಥೆಯನ್ನು ನೋಡೋಣ. ಆವಾಗ ಸ್ವಾಮಿ ಇಬ್ಬರಿಗೂ ಯಾವ ಉತ್ತರ ಕೊಡ್ತಾನೆ ಎಂಬುದಾಗಿ ತಿಳ್ಕೊಳ್ಳೋಣ. ಫಸ್ಟ್ ಮುತ್ತವರೇ 22ನೇ ಅಧ್ಯಾಯ 34ನೇ ವಚನದಿಂದ 37ರಿಂದ ಸ್ಪಷ್ಟವಾಗಿದೆ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಇದು ಒಬ್ಬ ಧರ್ಮೋಪದೇಶಕ ಬಂದು ಸ್ವಾಮಿ ಪ್ರಶ್ನಿಸಿದಾಗ ಹೇಳುವಂಥ ಒಂದು ಉತ್ತರವನ್ನು ಕಾಣ್ತೇವೆ. ಮತ್ತೆ ಹಿಂದೆ ಸ್ವಲ್ಪ ಹೋಗುವಾಗ ಅದೇ ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯಕ್ಕೆ ಬನ್ನಿ. 19ನೇ ಅಧ್ಯಾಯ 16ರಿಂದ ಓದುವಾಗ ಅಲ್ಲಿ ಯಾರು ಬರ್ತಾರೆ ನೋಡಿ. 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 16ರಿಂದ ಓದೋಣ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು, ಏಸು ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂಬಿವುಗಳೇ ಅಂದನು. ಇಬ್ಬರಿಗೂ ದೇವರು ಒಂದೇ ಉತ್ತರ ಕೊಡ್ತಾನೆ. ಅಲ್ಲಿ ದೇವರನ್ನು ಪ್ರೀತಿ ಮಾಡಿ ಮತ್ತು ನಿನ್ನ ನೆರೆಯವನ್ನ ಪ್ರೀತಿ ಮಾಡಿ. ಇಲ್ಲಿ ಮನುಷ್ಯ ಹೇಳ್ತಾನೆ, ನಾನು ಎಲ್ಲವನ್ನ ಸರಿಯಾಗಿ ಪಾಲಿಸ್ತೀನಿ ಅಂತ ಹೇಳಿದಾಗ ಒಂದು ಕಡಿಮೆ ಆಗಿದೆ, ನೀನು ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವನಿಗೆ ಆಸ್ತಿಯನ್ನು ಹಂಚು ಅಂತ. ಅಂದರೆ ಯಾವಾಗ ಆಸ್ತಿ ಮಾರ್ತಾನೆ ಆಗ ಆತನ ತನ್ನ ನೆರೆಯನ್ನು ಪ್ರೀತಿ ಮಾಡಲಿಕ್ಕಾಗತ್ತೆ. ಆದರೆ ಇಲ್ಲಿ ವಿಷಾದಕರ ವಿಷಯ ಏನಂತ ಹೇಳಿದ್ರೆ, ಈ ಮನುಷ್ಯ ತನ್ನ ಆಸ್ತಿಯನ್ನು ಮಾರಲಿಕ್ಕೆ ಸಿದ್ಧ ಇರಲಿಲ್ಲ, ದುಃಖವಾಗುವುದ. ಅದನ್ನು ನಾವು ದೇವ್ರನ್ನ ಸಂತೋಷಪಡಿಸಬೇಕಾದ್ರೆ ದೇವ್ರನ್ನ ಪ್ರೀತಿ ಮಾಡಬೇಕು ಮತ್ತು ನಮ್ಮ ನೆರೆಯವ್ರನ್ನ ನಮ್ಮಂತೆಯೇ ಪ್ರೀತಿ ಮಾಡಬೇಕು. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಮುಂದೆ ಮಾತಾಡ್ಕೊಂಡು ಹೋಗೋಣ. ಈಗ ಒಂದು ಸಣ್ಣ ವಿರಾಮ ನಂತರ ನಿಮ್ಮನ್ನು ನಾವು ಭೇಟಿ ಆಗ್ತೇವೆ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆನ ಮುಂದುವರಿಸೋಣ. ಪ್ರೀತಿ ಮತ್ತು ನ್ಯಾಯದ ಬಗ್ಗೆ ಮಾತಾಡ್ತಿದ್ದೀವಿ. ದೇವರ ಅದ್ಭುತವಾಗಿರ್ತಕ್ಕಂಥ ಈ ಪಾಠ. ಸೋಮವಾರದ ಪಾಠಕ್ಕೆ ಬರುವುದಾದರೆ, ಈಗ ತಾನೇ ಕೆಲವು ನಿಮಿಷಗಳ ಹಿಂದೆ ನಾವು ಎರಡು ಹೊಸ ಆಜ್ಞೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಈ ಎರಡು ದೊಡ್ಡ ಪಾಪಗಳು ಯಾವುದು? ಖಂಡಿತವಾಗಿಯೂ ಇದೊಂದು ವಿಚಿತ್ರವಾದ ಪ್ರಶ್ನೆ. ಆಜ್ಞೆಗಳು ಯಾವುದು ನಮ್ಮೆಲ್ಲರಿಗೂ ಗೊತ್ತು, ಆದರೆ ಪಾಪಗಳು ಯಾವುದು? ಯೇಸು ಕ್ರಿಸ್ತನೇ ಹೇಳಿದ್ದಾರೆ, ದೇವರನ್ನು ಪ್ರೀತಿಸುವುದು, ನಿನ್ನ ನೆರೆಯವನ್ನ ಪ್ರೀತಿಸುವುದು, ಇವೆರಡೇ ದೊಡ್ಡ ಆಜ್ಞೆ. ಇವೆರಡನ್ನು ನೀವು ಪಾಲಿಸ್ಕೊಂಡು ಬಂದರೆ ನಿತ್ಯ ರಾಜ್ಯಕ್ಕೆ ನೀವು ಸನ್ನದ್ಧರಾಗ್ತೀರಾ. ಆದರೆ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆರಡೂ ದೇವರ ಆಜ್ಞೆಗಳಾದ ಮೇಲೆ ಎರಡು ಪಾಪಗಳು ಯಾವುದು? ನಮ್ಮ ಸತ್ಯವೇದಗಳನ್ನು ಕೀರ್ತನೆಗಳ 135ನೇ ಅಧ್ಯಾಯ 13ರಿಂದ 19ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಒಂದು ಪಾಪವನ್ನು ಎತ್ತಿಡಿತಾ ಇದೆ. ಅದನ್ನು ಸಂಪೂರ್ಣ ಓದಿದಂಥ ಪಕ್ಷದಲ್ಲಿ ತಿಳ್ಕೊಳ್ತೇವೆ ನಾವು. ಅದು ಯಾವುದಂದರೆ ವಿಗ್ರಹಾರಾಧನೆ. ದೇವರಿಗೆ ಇಡಿಸಲಾರದಂಥ ಒಂದು ಆಜ್ಞೆ, ಪಾಪ, ಇಡಿಸಲಾದ ಪಾಪ. ಆ ಪಾಪ ಯಾವುದಂದರೆ ವಿಗ್ರಹಾರಾಧನೆ. ಆ ಪಾಪವನ್ನು ಸ್ವಾಮಿ ದ್ವೇಷ ಮಾಡ್ತಾರೆ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 5ನೇ ವಚನದಲ್ಲೂ ಸಹ ನಾವು ನೋಡುವಂಥರಾಗಿದ್ದೇವೆ. ಇದು ದೇವರನ್ನು ಪ್ರೀತಿ ಮಾಡುವುದಕ್ಕೆ ವಿರೋಧವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಪ್ರವಾದಿಯಾದ ಜಕರೀಯನು 7ನೇ ಅಧ್ಯಾಯ 9ರಿಂದ ಆತನು ಹೇಳ್ತಾನೆ, ಸೇನಾಧೀಶ್ವರಾದ ಯೆಹೋವನು ಇಂತೆಂದಿದ್ದಾನೆ, ಸರಿಯಾಗಿ ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರು ಯಾರಿಗೂ ಅನ್ಯಾಯ ಮಾಡಬೇಡಿರಿ. ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೆ ಕೇಡನ್ನು ಬಗೆಯದಿರಲಿ. ಇಷ್ಟು ಸ್ಪಷ್ಟವಾಗಿದೆ. ಇನ್ನೊಬ್ಬರಿಗೆ ಕೇಡು ಬಗೆಯವನು ದೇವರನ್ನು ಪ್ರೀತಿ ಮಾಡಲ್ಲ. ಮಾತಿನಲ್ಲಿರ್ಬೋದು, ಮನಸ್ಸಿನಲ್ಲಿರ್ಬೋದು, ಕ್ರಿಯೆಯಲ್ಲಿರ್ಬೋದು.
ಸ್ವಾಮಿ ಹೇಳ್ತಕ್ಕಂಥದ್ದು ನೀವು ಹೃದಯದಿಂದ, ಅದಕ್ಕೋಸ್ಕರ ಅನೇಕ ಆಜ್ಞೆಗಳು ಏನು ಹೇಳ್ತವೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ. ಸುಮ್ಮನೆ ನೆಪ ಮಾತ್ರಕ್ಕೆ ನಾನು ದೇವರನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಲ್ಲ. 2 ಮಹಾನ್ ಪಾಪಗಳು ಯಾವುದೆಂದರೆ, ಯಾರು ದೇವರನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ, ನಿನ್ನ ಸಹೋದರನ ಹಾಗೆ ಮಾಡಿದ್ರೆ ದೇವರನ್ನು ನೀನು ಪ್ರೀತಿ ಮಾಡಿಲ್ಲ. ಅದು ಒಂದು ಆಜ್ಞೆ. 2ನೇದಾಗಿ, ಪ್ರೀತಿಯಲ್ಲಿ ನೀವು ಕಡಿಮೆ ಆದಂಥ ಪಕ್ಷದಲ್ಲಿ, ಅಂದರೆ ಪ್ರೀತಿ ಮಾಡೋದನ್ನು ಕಲ್ತ್ಕೊಳ್ಳಿಲ್ಲ ಅಂದರೆ ಅದು ಇನ್ನೊಂದು ಪಾಪ. ಇದು ವಿಗ್ರಹಾರಾಧನೆಗೆ ಸಮಾನ. ಯಾಕೆಂದರೆ ದೇವರು ಹೇಳಿದ್ದನ್ನು ಬಿಟ್ಟು ನಾವು ಹೇಳಿದ್ದನ್ನು ತೆಗೆದುಕೊಂಡಾಗ ವಿಗ್ರಹಾರಾಧನೆ, ಆಧ್ಯಾತ್ಮಿಕವಾದಂಥ ವಿಗ್ರಹ. ಅದನ್ನೇ ತಾನೇ ಸ್ವರ್ಣವಾಕ್ಯದಲ್ಲಿ ಓದಿದ್ದೇವೆ. 1 ಯೋಹನ 4:20-21 ಹೇಳ್ತಕ್ಕಂಥದ್ದು, ಯಾರಾದರೂ ದೇವರನ್ನು ಪ್ರೀತಿ ಮಾಡುತ್ತಾರೆ ಎಂಬುದಾಗಿ ಹೇಳಿ ತನ್ನ ಸಹೋದರನನ್ನು ಹಾಗೆ ಮಾಡಿದರೆ ಆತನು ಯಾರು? ಸುಳ್ಳುಗಾರನು. ಆತನು ತನ್ನ ಸಹೋದರನನ್ನು ಪ್ರೀತಿ ಮಾಡ್ತಾ ಇಲ್ಲ. ಸ್ವಾಮಿ ಹೇಳ್ತಕ್ಕಂಥ ಸರಳವಾದ ವಿಷಯ ಯಾವುದೆಂದರೆ, ನೀನು ನೋಡುವ ಸಹೋದರನ ಪ್ರೀತಿ ಮಾಡ್ತಾ ಇಲ್ಲ, ನೋಡಿದ ದೇವರನ್ನು ಪ್ರೀತಿ ಮಾಡ್ತಾ ಇದೆಯಾ? ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೇಳ್ತಕ್ಕಂಥದ್ದು, ನಂಬಿಕೆ ಅಂದ್ರೆ ಏನು? ನೋಡದೇ ಇರ್ತಕ್ಕಂಥದ್ದು, ಕಾಣದೇ ಇರ್ತಕ್ಕಂಥದ್ದು. ತೋಮನಿಗೆ ಹೇಳಿದ್ನು, ತೋಮ ನೀನು ನೋಡಿ ನಂಬ್ತಾ ಇದೆಯಾ, ಆದರೆ ನೋಡದೆ ನಂಬುವವನು ಎಷ್ಟೋ ಧನ್ಯನು ಎಂಬುದಾಗಿ. ಆವತ್ತು ಶಿಷ್ಯರು ಸ್ವಾಮಿಯನ್ನು ಸ್ವತಃ ನೋಡಿದರು, ಅವನ ಜೊತೆಯಲ್ಲಿ ಇದ್ದರು, ಆದರೂ ಸಹ ಪ್ರೀತಿಯನ್ನು ಅರ್ಥಕೊಳ್ಳಿಲ್ಲ, ಆದರೂ ಸಹ ನಂಬಿಕೆಯನ್ನು ಅರ್ಥಕೊಳ್ಳಿಲ್ಲ. ಯಾವ ಸಮಯದಲ್ಲಿ ಯೇಸು ಸ್ವಾಮಿ ಅದೃಶ್ಯನಾದನು, ಅವರಿಂದ ಮೇಲಕ್ಕೆ ಹೋದನು, ಆಗ ಅವರು ನಿಜವಾದ ಪ್ರೀತಿ ಏನು ಎಂಬುದಾಗಿ ತಿಳಿದುಕೊಂಡು ನಾವು ಸ್ವಾಮಿಗೋಸ್ಕರ ನಮ್ಮ ಪ್ರಾಣವನ್ನು ಸಹ ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ ಎಂಬುದಾಗಿ ಬಂದರು. ಹಾಗಿರುವಲ್ಲಿ ನಾವು ನಿಜವಾಗ್ಲೂ ದೇವರ ಆಜ್ಞೆಗಳನ್ನು ಕೈಗೊಳ್ಳಬೇಕಾದ್ರೆ ನಾವು ನೋಡುವಂಥ ಸಹೋದರನ ಪ್ರೀತಿ ಮಾಡಲಿಕ್ಕೆ ನಾವು ಯಥಾರ್ಥವಾಗಿರಬೇಕು ಎಂಬುದನ್ನು ಅರಿತುಕೊಳ್ಬೇಕು. ಸ್ವಲ್ಪ ಕಷ್ಟ, ಅದರ ಪ್ರಯತ್ನ ಪಡಲೇಬೇಕು. ಖಂಡಿತವಾಗಿ. ಮುಂದೆ ಹೋಗೋಣ. ಮಂಗಳವಾರದ ಪಾಠಕ್ಕೆ ಬರುವುದಾದರೆ, ನ್ಯಾಯವನ್ನು ಪ್ರೀತಿಸುವಂಥ ದೇವರು ಹೇಳಿ. ನಮ್ಮ ದೇವರು ಯಾರಪ್ಪ ಅಂತಂದರೆ ನ್ಯಾಯವನ್ನು ಪ್ರೀತಿಸುವ ಆತನು. ಆತನು ದುಷ್ಟತ್ವವನ್ನು ವಿರೋಧಿಸ್ತಾನೆ, ಆದರೆ ನ್ಯಾಯವನ್ನು ಆತನು ಪ್ರೀತಿ ಮಾಡುವಂತಹ ದೇವಾದಿ ದೇವರು. ಕೀರ್ತನೆಗಳ ಪುಸ್ತಕ 82ನೇ ಅಧ್ಯಾಯದಲ್ಲಿ ಕೀರ್ತನೆಗಾರನು ಅದನ್ನೇ ಒತ್ತಿ ಒತ್ತಿ ಹೇಳೋದನ್ನು ನಾವು ಕಾಣ್ತಿದ್ದೇವೆ. 2ನೇ ವಾಕ್ಯ ಮತ್ತು 3ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ನೀವು ಅನ್ಯಾಯವಾಗಿ ತೀರ್ಪು ಕೊಡುವುದು, ದುಷ್ಟರಿಗೆ ಮುಖದಾಕ್ಷಿಣ್ಯ ತೋರಿಸುವುದು ಇನ್ನೆಷ್ಟು ಕಾಲದವರೆಗೆ? ಕುಗ್ಗಿದವರ ಮತ್ತು ಅನಾಥರ ನ್ಯಾಯವನ್ನು ಸ್ಥಾಪಿಸಿರಿ, ದುಃಖಿತರ ಮತ್ತು ದರಿದ್ರರ ನೀತಿಯನ್ನು ಉಳಿಸಿರಿ, ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಇಲ್ಲಿ ದೇವರು ಇಂತಹ ಒಂದು ಒಳ್ಳೆಯ ಮಾತನ್ನು ಮಾತನಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ದುಷ್ಟರ ಕೈಯಿಂದ ನಾವು ಬಡ ಜನರನ್ನು ಬಿಡಿಸಬೇಕು, ಕುಗ್ಗಿದವರನ್ನು ಅನಾಥರನ್ನು ಕನಿಕರಿಸಬೇಕು ಎಂಬಂತಹ ಒಂದು ಒಳ್ಳೆಯ ಸೂತ್ರವನ್ನು ನಮಗಿಲ್ಲಿ ಹೇಳ್ತಿದ್ದಾರೆ. ನಾವು ಅನೇಕ ಬಾರಿ ಬಲವುಳ್ಳಂತಹ ವ್ಯಕ್ತಿ ಇಲ್ಲವೇ ಒಬ್ಬ ಧನಿಕ ಏನೂ ಇಲ್ಲದವನ ಮೇಲೆ, ಬಡವನ ಮೇಲೆ ದಾಳಿ ಮಾಡೋದನ್ನು ನಾವು ಕಾಣ್ತಿದ್ದೇವೆ, ದಬ್ಬಾಳಿಕೆ ಮಾಡೋದನ್ನು ನಾವು ಖಂಡಿತವಾಗ್ಲೂ ಕಾಣ್ತಾನೆ ಇದ್ದೀವಿ. ಆದರೆ ಕೀರ್ತನೆಗಾರನು ಈ ಒಂದು ಪುಸ್ತಕದಿಂದ ನಮಗೆ ತಿಳಿಸ್ತಿರುವಂತಹ ಒಂದು ಒಳ್ಳೆಯ ಸಂದೇಶ ಏನಪ್ಪ ಅಂತಂದರೆ, ಕುಗ್ಗಿದವರನ್ನು, ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಬೇಕು ಎಂಬಂತಹ ಒಂದು ಒಳ್ಳೆಯ ಮಾತನ್ನು ಇಲ್ಲಿ ನಾವು ಬರೆದಿರೋದನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, 4ನೇ ವಾಕ್ಯ 5ನೇ ವಾಕ್ಯವು ಕೂಡ ಬಹಳ ಸೊಗಸಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಕೀರ್ತನೆಗಾರನು ಬರೆಯೋದನ್ನು ನಾವು ಕಾಣ್ತಿದ್ದೇವೆ. ಅಷ್ಟು ಮಾತ್ರವೇ ಅಲ್ಲ, ನಾವು ಗಮನಿಸೋದಾದರೆ ಮೀಕನ ಪುಸ್ತಕ 6ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ತಾನೇ ಮಾತನಾಡ್ತಾ ಇದ್ದಾನೆ. ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ, ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವನು. ಇದನ್ನೇ ದೇವರು ನಮ್ಮಿಂದ ಅಪೇಕ್ಷೆ ಮಾಡುವುದು. ಏನದು? ನ್ಯಾಯವನ್ನು ಆಚರಣೆ ಮಾಡಬೇಕು, ಕರುಣೆಯಲ್ಲಿ ಆಸಕ್ತನಾಗಿರಬೇಕು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳಬೇಕು. ಇಷ್ಟನ್ನೇ ದೇವರು ನಮ್ಮಿಂದ ಬಯಸ್ತಾ ಇರೋದು. ಆದ್ದರಿಂದ ದೇವರು ನಮ್ಮನ್ನು ಏನೋ ದೊಡ್ಡ ದೊಡ್ಡ ಬಲಿಗಳನ್ನು ಬಯಸ್ತಾ ಇಲ್ಲ, ಇಷ್ಟು ಕಾಣಿಕೆಗಳನ್ನು ಕೊಡಿ ಎಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇಲ್ಲ. ಆದರೆ ದೇವರು ನಮ್ಮಿಂದ ಬಯಸ್ತಿರೋದು ಒಂದೇ, ನೀತಿ, ನ್ಯಾಯ, ಪ್ರೀತಿ, ಕರುಣೆ, ನಮ್ರತೆ, ಇವನ್ನೇ ದೇವರು ನಮ್ಮಿಂದ ಬಯಸುತ್ತಿರೋದು. ಆದ್ದರಿಂದ ಇದರಲ್ಲಿ ನಾವು ಆಸಕ್ತರಾಗಿರುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಯೋಹಾನ ಸುವಾರ್ತೆ 13:35 ಯೇಸು ಸ್ವಾಮಿಯವರೇ ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇರುವುದಾದರೆ ಜನರು ನಿಮ್ಮನ್ನು ಏನಂತ ಅಂದ್ಕೊಳ್ತಾರೆ? ನನ್ನ ಶಿಷ್ಯರು ಎಂಬುದಾಗಿ ಜನರು ಗುರುತಿಸ್ತಾರೆ. ಆದ್ದರಿಂದ ನೀವು ಒಬ್ಬರ ಮೇಲೆ ಒಬ್ಬರು ಪ್ರೀತಿಯನ್ನು ಇಡ್ರಿ ಎಂಬಂತಹ ಮಾತನ್ನು ಯೇಸು ಸ್ವಾಮಿಯವರು ನೋಡ್ತಿರೋದನ್ನ ಕಾಣ್ಬೋದಾಗಿದೆ.
ಖಂಡಿತವಾಗ್ಲೂ ಇದೊಂದು ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಷಯ. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ಜಂಬ ಕೊಚ್ಕೊಳ್ತೀವಿ. ಅವನ ಹತ್ರ ಮಾತ್ರ ಜೀವನದಲ್ಲಿ ನಾನು ಇನ್ನು ಮಾತಾಡೋದಿಲ್ಲ, ಅವನನ್ನು ಮಾತ್ರ ಯಾರನ್ನಾದರೂ ಕ್ಷಮಿಸ್ತೀನಿ, ಆದರೆ ಅವನನ್ನು ಕ್ಷಮಿಸೋದಿಲ್ಲ ಅಂತ ನಮ್ಮೆಲ್ಲರ ಜೀವನದಲ್ಲಿ ಯಾರಾದರೂ ಒಬ್ಬರು ಒಂದು ವಿಲ್ಲನ್ ಇದ್ದೇ ಇರ್ತಾನೆ. ಆದರೆ ಈ ದಿನ ಪಾಠ ಏನಂತ ಹೇಳಿದ್ರೆ ಅದನ್ನು ಬಿಟ್ಟು ಆತನನ್ನು ಪ್ರೀತಿಸು ಅಂತ. ಪ್ರೀತಿಸಲಿಲ್ಲ ಅಂದರೆ ದೇವರನ್ನ ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಪಾಸ್ಟರ್ ರಾಜದಾಸ್ ಅವರೇ, ನಮ್ಮೆಲ್ಲರನ್ನ ದೇವರು ನ್ಯಾಯ ಮಾಡಲಿಕ್ಕೆ ಕರೆದಿದ್ದಾನೆ. ಎಲ್ಲೋ ಒಂದು ಕಡೆ ನಾವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವರ್ತನೆ ನಮ್ಮಲ್ಲಿದೆ. ಈಗ ನಮ್ಮ ಜನರಿಗೆ ನಾವು ಬೇರೆ ರೀತಿಯಾದ ಒಂದು ನ್ಯಾಯ ವಿಚಾರಣೆ ಮಾಡ್ತೀವಿ. ನಮ್ಮ ಜನರು ಅಲ್ಲದೆ ಇರ್ತಕ್ಕಂಥವ್ರಿಗೆ ಬೇರೆ, ನಮ್ಮ ಭಾಷೆಯವ್ರಿಗೆ ಬೇರೆ ರೀತಿಯಾದ ನ್ಯಾಯ ವಿಚಾರಣೆ ಮಾಡ್ತೀವಿ. ನಮ್ಮ ಭಾಷೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಬೇರೆ ರೀತಿ, ಬೇರೆ ಊರಿನಿಂದ ಬಂದಿರತಕ್ಕಂಥವ್ರಿಗೆ ಬೇರೆ ರೀತಿಯಾಗಿ. ಮೊನ್ನೆ ಕೂಡ ನಾನು ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನಾನು ಹೇಳಿದೆ, ಸರ್ ಈ ಬೇರೆ ಉತ್ತರ ಭಾರತದಿಂದ ಬಂದಿರತಕ್ಕಂಥವ್ರಿಗೆ ನಮ್ಮ ಕರ್ನಾಟಕ ಆವರಿಸ್ಕೊಂಡ್ಬಿಟ್ಟವ್ರೆ, ಬೆಂಗಳೂರೆಲ್ಲ ಇವ್ರನ್ನೆಲ್ಲ ಓಡಿಸ್ಬೇಕು ಸರ್. ಈ ರೀತಿಯಾದ ಒಂದು ಭಾವನೆ ಎಲ್ಲೋ ಒಂದು ಕಡೆ ನಮ್ಮೆಲ್ರಿಗೂ ಗೊತ್ತಿದ್ದೋ ಗೊತ್ತಿಲ್ಲದೆ ಬಂದ್ಬಿಡ್ತದೆ. ಆದರೆ ಇಲ್ಲಿ ನ್ಯಾಯ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಟೇಕ್ ಇಟ್ ಅವೇ ಪಾಸ್ಟರ್ ರಾಜದಾಸ್. ನ್ಯಾಯ ಮಾಡಲಿಕ್ಕಲ್ಲ, ನ್ಯಾಯ ಆಚರಿಸ್ಲಿಕ್ಕೆ. ಇವತ್ತು ನೀವು ನ್ಯಾಯ ಎಲ್ಲ ಮಾಡ್ತಾರೆ, ಆದರೆ ನ್ಯಾಯ ಆಚರಿಸೋದು ಬಹಳ ಕಷ್ಟ ಇದೆ. ಅದನ್ನೇ ಸ್ವಾಮಿ ಬಯಸ್ತಾ ಇದ್ದಾನೆ. ಆತನ ಮಕ್ಕಳಾದ ನಾವು, ಸ್ವಾಮಿ ನ್ಯಾಯವಂತ, ನಾವು ಸಹ ನ್ಯಾಯವಂತರಾಗಿರಬೇಕು, ನ್ಯಾಯವನ್ನು ಪರಿಪಾಲಿಸಬೇಕು. ಅದಕ್ಕಾಗಿ ಪ್ರವಾದಿ ಅಂತ ಯೆಶಾಯ ಈ ರೀತಿ ಹೇಳ್ತಾನೆ, 10ನೇ ಅಧ್ಯಾಯ 1, 2, 3ರಲ್ಲಿ, ಅಯ್ಯೋ ಬಡವರನ್ನು ನ್ಯಾಯಸ್ಥಾನದಿಂದ ತಳ್ಳಿ ನನ್ನ ಜನರಲ್ಲಿನ ದರಿದ್ರನಿಗೆ ನ್ಯಾಯವನ್ನು ತಪ್ಪಿಸಬೇಕೆಂತಲೂ, ವಿಧವೆಯರನ್ನು ಸೂರೆ ಮಾಡಿ ಅನಾಥರನ್ನು ಕೊಳ್ಳೆ ಹೊಡೆಯಬೇಕೆಂತಲೂ, ಅನ್ಯಾಯವಾದ ತೀರ್ಪುಗಳನ್ನು ತೀರಿಸಿ ಕೇಡಿನ ಪತ್ರಗಳನ್ನು ಬರೆಸುವವರ ಗತಿಯನ್ನು ಏನೆಂದು ಹೇಳಲಿ. ಇಂತಹ ಪಾಪಗಳು ನಮ್ಮ ಸಂಸ್ಥೆಯಲ್ಲಿ, ಸಭೆಯಲ್ಲಿ, ಸಮಾಜದಲ್ಲಿ ಭಾಳ ಏರಳವಾಗಿದೆ. ವಿರಳ ಅಲ್ಲ, ಅನ್ಯರ ಹತ್ರ ಇದಿರ್ಬೋದು, ಆದರೆ ದೇವ್ರ ಮಕ್ಕಳಾದ ನಮ್ಮಲ್ಲಿ ಇಂಥ ಪಾಪಗಳು ಉದ್ಭವ ಆದಾಗ ಸ್ವಾಮಿ ಹೇಳ್ತಾನೆ, ಅದನ್ನು ನೀನು ಸರಿಪಡಿಸ್ಬೇಕು, ಅನ್ಯಾಯ ಆಗಲಿಕ್ಕೆ ಬಿಡಬಾರ್ದು. ಆವಾಗ ತಾನೇ ದೇವರಿಗೆ ಸಂತೋಷ ಆಗುತ್ತೆ. ಪ್ರವಾದಿ ಅಂತ ಯೆಶಾಯನು ಅದೇ ಹೇಳ್ದ. ಪ್ರವಾದಿ ಅಂತ ಯೆರೆಮೀಯ ಏನು ಹೇಳ್ತಾನೆ ನೋಡಿ, 10ನೇ ಯೆರೆಮೀಯ 22ನೇ ಅಧ್ಯಾಯ 13, 15, 16. ತನ್ನ ಅರಮನೆಯನ್ನು ದುರ್ನೀತಿಯಿಂದಲೂ ಮಹಡಿಗಳನ್ನು ಅನ್ಯಾಯದಿಂದಲೂ ಕಟ್ಟಿಸಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ. ಕೂಲಿ ಕೊಡದೆ ನೆರೆಯವನಿಂದ ಬಿಟ್ಟಿ ಕೆಲಸವನ್ನು ಮಾಡಿಸಿ, ನೀನು ದೇವದಾರುವಿನ ಕೆಲಸದಲ್ಲಿ ಸ್ಪರ್ಧೆಯುಳ್ಳವನಾಗಿರುವುದರಿಂದಲೇ ಆಳತಕ್ಕವನಾಗಿದ್ದೀಯೋ. ನಿನ್ನ ತಂದೆಯು ಎಷ್ಟೇ ಉಂಡು ಕುಡಿದರೂ ನೀತಿ ನ್ಯಾಯಗಳನ್ನಂತೂ ಕೈಕೊಳ್ಳುತ್ತಿದ್ದನು, ಆಗ ಅವನಿಗೆ ನೆಮ್ಮದಿಯಾಗಿತ್ತು. ದೀನ ದರಿದ್ರರ ವ್ಯಾಜ್ಯವನ್ನು ತೀರಿಸುತ್ತಿದ್ದನು, ಆಗ ಸುಖವಾಗಿತ್ತು. ನನ್ನನ್ನು ಅರಿಯುವುದೆಂದರೆ ಇದೇ ಎಂಬುದು ಯೆಹೋವನ ನುಡಿ. ಸೊ ಯೆಹೋವನನ್ನು ಅರ್ಥವ್ರು ಯಾರು ಮಾಡ್ತಾರೆ? ಅವ್ರು ಅನ್ಯಾಯ ಮಾಡಲ್ಲ, ಅನ್ಯಾಯವಾಗಿ ಮನೆ ಕಟ್ಕೊಳ್ಳಲ್ಲ. ಕಟ್ಕೊಂಡ್ರೂ ಅವ್ರು ಸುಖವಾಗಿ ಬಾಳ್ಲಿಕ್ಕಾಗಲ್ಲ. ನಮ್ಮ ಒಬ್ಬರು ಬೋಧಕರೊಬ್ಬರು ಇದ್ದರು. ನಮ್ಮ ಉತ್ತರ ಬೋಧಕರ ವೇತನ ಭಾಳ ಕಡಿಮೆ, ಸಂಬಳನೇ ಇಲ್ಲ ಅಂಥೇಳಿ ನಾವೆಲ್ಲ ಕೇಳ್ತಾ ಇದ್ದೀವಿ. ಭಾಳ ಸಮಸ್ಯೆ ಇದೆ, ಆರ್ಥಿಕವಾಗಿ ಬಿಕ್ಕಟ್ಟಿದೆ. ಆದರೆ ಮನೆ ಕಟ್ಟದ ಮನುಷ್ಯ, ಮನೆ ಕಟ್ಟದು ಹೇಗೆ ಅಂತ ಹೇಳಿದ್ರೆ, ನಾನು ಮನೆ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರೆದಿದ್ರು. ಹೋದಾಗ ಅಲ್ಲಿ ಬಂದಂಥ ಜನರು ಹೇಳ್ತಿದ್ರು, ಈ ಪಾಸ್ಟ್ರು ಮನೆ ಕಟ್ಟುವಾಗ ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ವೇತನನೇ ಕೊಡಲಿಲ್ಲ ಸರ್ ಅಂತ. ಭಾಳ ಅನ್ಯಾಯ ಮಾಡಿ ಹೆಂಗೋ ಕಷ್ಟಪಟ್ಟು ಮನೆ ಕಟ್ಟಿಬಿಟ್ಟ ಮನುಷ್ಯ. ಆದರೆ ವಿಷಾದಕರ ವಿಷಯ ಏನಂತ ಹೇಳಿದ್ರೆ, ಆ ಮನೆ ಗೃಹ ಪ್ರವೇಶಕ್ಕೆ ಆ ಮನುಷ್ಯ ಇರಲಿಲ್ಲ, ತೀರೋಗ್ಬಿಡ. ಅನ್ಯಾಯವಾಗಿ ಗಳಿಸೋದು ಯಾರೂ ಉಳಿಸ್ಕೊಳಕ್ಕಾಗಲ್ಲ. ಅದನ್ನು ಸ್ವಾಮಿ ಹೇಳ್ತಾನೆ, ನೀವು ಅನ್ಯಾಯ ಮಾಡಿ ಗಳಿಸ್ಬೇಡ್ರಿ, ನ್ಯಾಯಬದ್ಧವಾಗಿರ್ರಿ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡ್ರಿ, ವಿಧವೆಯರನ್ನ ಅನಾಥರನ್ನ ಪರಿಪಾಲಿಸ್ರಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅನೇಕರಿಗೆ ಅನ್ಯಾಯ ಆದಾಗ ನಾವು ಮಾತಾಡುವಾಗ ಅನೇಕ ಸರಿ ಮಾತಿಗೆ ಕೆಲವರು ಬೆಲೆ ಕೊಡಲ್ಲ. ಆದರೆ ದೇವರ ಮಕ್ಕಳಾಗಿ ನಾವು ಕಷ್ಟ ಬರಲಿ ನಷ್ಟ ಆಗಲಿ, ಈ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನಿಂತ್ಕೊಂಡಾಗ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಓಕೆ, ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ನಮ್ಮ ನೆರೆಯವನು ಯಾರು? ಪಾಸ್ಟರ್ ಮುತ್ತುಮೈತಿ. ಯೇಸು ಸ್ವಾಮಿಯ ಬಳಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು, ನಾನು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ಕೇಳ್ತಾನೆ. ಕೇಳಿದಾಗ, ನೀನು ದೇವರ ಆಜ್ಞೆಗಳನ್ನು ಪಾಲಿಸಬೇಕು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ವ್ಯಭಿಚಾರ ಮಾಡಬಾರ್ದು, ವಿಗ್ರಹಾರಾಧನೆ ಮಾಡಬಾರ್ದು, ನೀನು ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದಾಗಿ ಹೇಳುವಾಗ, ಸ್ವಾಮಿ ನನ್ನ ನೆರೆಯವನು ಯಾರು ಎಂಬುದಾಗಿ ಅದನ್ನು ಕೇಳ್ತಾನೆ.
ಆಗ ಯೇಸು ಸ್ವಾಮಿಯವರು ಒಂದು ಅದ್ಭುತವಾದಂತಹ ಉಪಮಾನವನ್ನು ಹೇಳ್ತಾರೆ. ಏನು ಎಂಬುದಾಗಿ ನಾವು ನೋಡುವಾಗ, ಯೆರೂಸಲೇಮಿನಿಂದ ಯೆರಿಕೋವಿಗೆ ಒಬ್ಬ ವ್ಯಕ್ತಿ ಪ್ರಯಾಣವನ್ನು ಮಾಡ್ತಾ ಇರ್ತಾನೆ. ಆ ಪ್ರಯಾಣ ಮಾಡುತ್ತಿರುವಾಗ ದಾರಿಯ ಮಧ್ಯದಲ್ಲಿ ಕಳ್ಳರು ಈತನನ್ನು ಹಿಡಿದು ಸುಲಿಗೆ ಮಾಡಿ ಆತನನ್ನು ಹೊಡೆದು ಈಗಲೋ ಆಗಲೋ ಸಾಯುವಂತಹ ಸ್ಥಿತಿಗೆ ಆತನನ್ನು ತಳ್ಳಿ ಹಾಕಿ ಅಲ್ಲಿ ಬಿಟ್ಟು ಹೋಗೋದನ್ನು ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಒಬ್ಬ ಯಾಚಕನು ಬರ್ತಾನೆ, ಆತನನ್ನು ಕಾಣ್ತಾನೆ, ಕಂಡು ಓರೆಯಾಗಿ ಹೋಗ್ತಾನೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಅದೇ ರೀತಿ ಲೇವಿಯನು ಸಹ ಬರ್ತಾನೆ, ಲೇವಿಯನು ಸಹ ಆತನನ್ನು ಕಾಣ್ತಾನೆ, ಆತನು ಕೂಡ ಆತನನ್ನು ಕಂಡು ಇದು ನನ್ನ ಕೆಲಸವೆಲ್ಲ ಎಂಬುದಾಗಿ ಆತನು ಕೂಡ ಓರೆಯಾಗಿ ಹೋಗ್ತಾನೆ. ಆದರೆ ಒಬ್ಬ ಸಮರ್ಯದವನು ಬರ್ತಾನೆ, ಬಂದು ಆತನನ್ನು ಕಂಡು ಆತನ ಗಾಯಗಳಿಗೆ ಎಣ್ಣೆಯನ್ನು ಹಚ್ಚಿ ಆತನನ್ನು ಕರೆದುಕೊಂಡು ತನ್ನ ಒಂದು ವಾಹನದ ಮೇಲೆ ಕುಂಡ್ರಿಸಿಕೊಂಡು ಆತನೇನು ಮಾಡ್ತಾನಪ್ಪ ಅಂತಂದರೆ ಹತ್ತಿರದಲ್ಲಿರುವಂತಹ ಒಂದು ಸಣ್ಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಹೋಗಿ ಆ ಆಸ್ಪತ್ರೆಯಲ್ಲಿರುವಂತಹ ದವಾಖಾನೆಯಲ್ಲಿರುವಂತಹ ವ್ಯಕ್ತಿಗೆ ಹೇಳ್ತಾನೆ, ಸ್ವಾಮಿ ಈತನನ್ನು ನೋಡ್ರಿ, ಹೆಚ್ಚಿನದೇನಾದರೂ ಒಂದು ವೇಳೆ ಖರ್ಚಾದರೆ ಇನ್ನೊಮ್ಮೆ ನಾನು ಇಲ್ಲಿಗೆ ಬರ್ತೇನೆ, ನಾನು ಖಂಡಿತವಾಗ್ಲೂ ನಾನು ನಿಮ್ಗೆ ಏನು ಕೊಡಬೇಕಾದ್ರೂ ಕೊಡ್ತೇನೆ ಎಂಬುದಾಗಿ ಆತನು ಹೇಳೋದನ್ನು ನಾವು ಕಾಣ್ತೇವೆ. ಇಲ್ಲಿ ನಮ್ಮ ನೆರೆಯವನು ಯಾರು ಎಂಬುದಾಗಿ ನಾವು ನೋಡುವಾಗ, ನಮ್ಮ ಸುತ್ತಮುತ್ತಲಿರುವಂತಹ ಜನರಲ್ಲಿ ಯಾರಲ್ಲಿ ಕೊಂದುಕೊರತೆ ಇದೆ, ಯಾರಲ್ಲಿ ಕಣ್ಣೀರಿದೆ, ಯಾರಲ್ಲಿ ಸಂಕಷ್ಟಗಳಲ್ಲಿ ಇದ್ದಾರೆ, ಅವರನ್ನು ನಾವು ಪರಾಮರಿಸಬೇಕು ಎಂಬ ವಿಚಾರವಾಗಿ ಯೇಸು ಸ್ವಾಮಿ ಅವರು ಇಲ್ಲಿ ಮಾತನಾಡ್ತಿರೋದನ್ನು ನಾವು ಕಾಣ್ಬೋದು. ಇದನ್ನು ತಾನೇ ಕೀರ್ತನೆಗಳಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಬರೆಯಲ್ಪಟ್ಟಿದೆ. ನಾನು ಒಂದು ವಾಕ್ಯವನ್ನು ಓದಲು ಬಯಸ್ತೇನೆ. 146ನೇ ಅಧ್ಯಾಯ ಕೀರ್ತನೆ 7-9 ವಚನಗಳು ಬಹಳ ಸೊಗಸಾಗಿ ಈ ರೀತಿ ಹೇಳ್ತವೆ. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರವನ್ನು ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ, ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ದೇವರ ಗುಣಲಕ್ಷಣಗಳನ್ನು ಈ ಒಂದು ಭಾಗ ಸ್ಪಷ್ಟವಾಗಿ ತಿಳಿಸ್ತದೆ. ನಮ್ಮ ದೇವರು ಯಾರಪ್ಪ ಅಂತಂದರೆ ದೀನರಿಗೆ, ದರಿದ್ರರಿಗೆ, ಕಣ್ಣಿಲ್ಲದವರಿಗೆ ಕರುಣೆಯನ್ನು ತೋರಿಸುವಂತಹ ದೇವಾದಿ ದೇವರು ನಮ್ಮ ದೇವರು. ಆತನ ಮಕ್ಕಳಾಗಿರುವಂತಹ ನಾವು ಸಹ ಯಾರು ಕಷ್ಟದಲ್ಲಿದ್ದಾರೋ, ಯಾರು ಕುರುಡರಾಗಿದ್ದಾರೋ, ಯಾರು ಬೇಸರಗಳಲ್ಲಿ ರೋಗಗಳಲ್ಲಿದ್ದಾರೋ ನಾವು ಕೂಡ ಅವರನ್ನು ಕನಿಕರಿಸಬೇಕು. ನಮ್ಮ ನೆರೆಯವರು ಅವರನ್ನು ನಾವು ಕನಿಕರಿಸಬೇಕು ಎಂಬುದಾಗಿ ಇಂದಿನ ಸತ್ಯವೇದ ಪಾಠ ನಮಗೆ ತಿಳಿಸುವಂಥದ್ದಾಗಿದೆ. ಅದೆಲ್ಲೋ ಒಂದು ಕಡೆ ನಾವು ಸೋಲ್ತಾ ಇದ್ದೀವಿ. ನಾವು ಒಂದು ಕರ್ತನ ರಾತ್ರಿ ಭೋಜನವನ್ನು ತೆಗೆದುಕೊಂಡರೂ ಕೂಡ ಅವರವರ ಒಂದು ಹುದ್ದೆಗೆ ಸಮಾನರಾಗಿರ್ತಕ್ಕಂಥ ಕಾಲುಗಳನ್ನು ತೊಳಿತೀವಿ ನೀವು ಅಲ್ವೇ? ಅದೇ ರೀತಿಯಾಗಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಒಬ್ಬ ಜವಾನನನ್ನು ಅಥವಾ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಸ್ಟೇಜ್ಗೆ ಸೇರಿಸ್ಕೊಳ್ಳೋದಿಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಕ್ರೈಸ್ತಿಯ ಸಂಸ್ಥೆಗಳಲ್ಲಿ, ಐ ಆಮ್ ನಾಟ್ ಟಾಕಿಂಗ್ ಪರ್ಟಿಕ್ಯುಲರ್ಲಿ ಅಬೌಟ್ ಅವರ್ಸ್, ಜನರಲ್ಲ. ಎಲ್ಲೋ ಒಂದು ಕಡೆ ಬಡವರಾಗೇ ಇರ್ತಾರೆ, ಶ್ರೀಮಂತರಾಗಿರ್ತಾರೆ. ಆದರೆ ದೇವರು ಇವತ್ತು ಈ ಪಾಠದ ಮೂಲಕ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು, ಅವರು ಎಲ್ಲರನ್ನ ಸಮಾನವಾಗಿ ನೋಡಬೇಕು, ಪ್ರೀತಿಯಿಂದ ನೋಡಬೇಕು ಎಂಬತಕ್ಕಂಥದ್ದೇ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಬುದ್ಧಿಶಕ್ತಿಯನ್ನು ಕೊಟ್ಟು ನಮ್ಮನ್ನು ಬದಲಾವಣೆ ಮಾಡಲಿ ಎಂಬತಕ್ಕಂಥದ್ದು ನನ್ನ ಪ್ರಾರ್ಥನೆ. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ನಮಸ್ಕಾರ.